9:45 ಆಗ್ತಾ ಬಂದಿದೆ. 11 ಗಂಟೆಗೆ ಬಜೆಟ್ ಭಾಷಣವನ್ನು ಆರಂಭಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಎಸ್ ಪ್ರಶಾಂತ್ ಹೇಳ್ತಾ ಇದ್ವಿ, ಒಂದು ಜಿಯೋಪೊಲಿಟಿಕಲಿ ಒಂದು ವೊಲಟೈಲ್ ಸಿಚುವೇಶನ್ ಇರುವ ಸಂದರ್ಭದಲ್ಲಿ ಒಂದು ಬಜೆಟ್ ಮಂಡನೆ ಆಗ್ತಾ ಇದೆ. ಅಜಿತ್, ನನಗನ್ಸುತ್ತೆ ಆರ್ಥಿಕವಾಗಿ ಜಗತ್ತು ಒಂದು ಒಂದು ಮಗ್ಗಲು ಹೊರಳ್ತಾ ಇದೆ. ಅಂದರೆ ಎರಡನೇ ಮಹಾಯುದ್ಧದ ನಂತರ ಮತ್ತು 70ರ ದಶಕದಲ್ಲಿ ಚೈನಾದ ಎಕಾನಮಿ ಓಪನ್ ಆದ ನಂತರ, ಶೀತಲ ಸಮರ 91ರಲ್ಲಿ ಮುಗಿದ ನಂತರ ಜಾಗತೀಕರಣ ಏನು ಶುರು ಆಯಿತು. ಆ ಜಾಗತೀಕರಣದ ಒಂದು ಹೊರಳನ್ನು ತೆಗೆದುಕೊಳ್ತಾರೆ. ಯಾಕಂದರೆ ಯಾವ ಅಮೇರಿಕ ಎಕಾನಮಿಯನ್ನು ಓಪನ್ ಮಾಡಿ ಅಂತ ಹೇಳ್ತಿತ್ತು, ಆ ಅಮೇರಿಕ ಇವತ್ತು ಹೇಳ್ತಾ ಇದೆ ನಮ್ಮ ದೇಶವನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಹೌದು, ನಾವು ಟ್ಯಾರಿಫನ್ನು ಹಾಕ್ತಿರೋದು ಯಾಕೆ, ಬೇಸಿಕಲಿ ಹೊರಗಡೆಯಿಂದ ಬರದೇ ಇರಲಿ ಅನ್ನುವ ಕಾರಣಕ್ಕೋಸ್ಕರ. ಅಥವಾ ಯಾವ ಅಮೇರಿಕ ಜಾಗತೀಕರಣದ ಲಾಭವನ್ನು ಪಡಿತು, ಆ ಲಾಭವನ್ನು ಜಗತ್ತಿನ ಇತರ ದೇಶಗಳು ಪಡಿತಿರ್ತಕ್ಕಂಥ ಸಂದರ್ಭದಲ್ಲಿ ಅಮೇರಿಕ ನನ್ನ ಬಾಗಿಲು ನಾನು ಕ್ಲೋಸ್ ಮಾಡ್ತಕ್ಕಂಥ ಹೇಳ್ತಾರೆ. ಸೊ ಅಮೇರಿಕಾದಂಥ ದೇಶ ಆರ್ಥಿಕವಾಗಿ ಯೂಟರ್ನ್, ಅದು ಸಾಮರಿಕವಾಗಿ ಯೂಟರ್ನ್ ಹೊಡಿತಾ ಇದೆ, ಸ್ಟ್ರಾಟಜಿಕಲಿ ಯೂಟರ್ನ್ ತೆಗೆದುಕೊಳ್ತಾ ಇದೆ, ಆರ್ಥಿಕವಾಗಿ ಯೂಟರ್ನ್ ತೆಗೆದುಕೊಳ್ತಾ ಇದೆ. ಅದು ಭಾರತದ ಮೇಲೆ ಬೀಳುವ ಪರಿಣಾಮ ಏನು, ಅದಕ್ಕೆ ನಾವು ಸಜ್ಜಾಗಿದ್ದೀವ. ದ್ಯಾಟ್ ಈಸ್ ಈ ಬಜೆಟ್ ಪ್ರಾಯಶಃ ಆರ್ಥಿಕ ತಜ್ಞರು ಮತ್ತು ನಾವು ಜನಸಾಮಾನ್ಯರು ಕೂಡ ನೋಡಬೇಕಾಗಿರ್ತಕ್ಕಂಥದ್ದು. ಐ ಆಮ್ ಸಾರಿ, ಅಂದರೆ ಮಿಡಲ್ ಕ್ಲಾಸ್ 15 ಲಕ್ಷಕ್ಕೆ ಹೋಗುತ್ತಾ ಟ್ಯಾಕ್ಸು, ದೀಸ್ ಆರ್ ಆಲ್ ವೆರಿ ಸ್ಮಾಲ್ ಥಿಂಗ್ಸ್. ಯಾಕಂದರೆ ಎಷ್ಟು ಹೋಗ್ಬೇಕು ಅಷ್ಟು ಹೋಗಿದೆ, 12 ಲಕ್ಷ ಹೋಗಿದೆ ಕಳೆದ ವರ್ಷ. ನಾವು ನೋಡಬೇಕಾಗಿರ್ತಕ್ಕಂಥ ಪರಿ ಏನು ಅಂತಂದರೆ, ಮುಂದಿನ 20 ವರ್ಷಗಳ ಕಾಲ ಜಾಗತಿಕವಾಗಿ ನಡೀತಕ್ಕಂಥ ಆರ್ಥಿಕ ಪೈಪೋಟಿ, ನಾನು ಸಮರ ಅಂತಲೂ ಕರೆಯಲ್ಲ, ಆರ್ಥಿಕ ಪೈಪೋಟಿಯ ಮಧ್ಯೆ ನಾವು ಕನ್ಸಾಲ್ಟೇಷನ್ ಮಾಡುವಲ್ಲಿ ಯಶಸ್ವಿ ಆಗ್ತೀವ. ಯಾಕಂದರೆ ಕಳೆದ 20 ವರ್ಷಗಳಲ್ಲಿ, ನಾನು ಬರೀ 10 ವರ್ಷಗಳಲ್ಲಿ ಅಂತ ಹೇಳಿದರೆ BJP ಅವ್ರು ಖುಷಿ ಆಗ್ತಾರೆ, ಕಾಂಗ್ರೆಸ್ನವ್ರು ಖುಷಿ ಆಗಲ್ಲ. ಕಳೆದ 20-25 ವರ್ಷಗಳಲ್ಲಿ ಅಂತಲೇ ಹೇಳ್ತೀನಿ, ನಾವು ಅತ್ಯಂತ ಕಡು ಬಡತನದಿಂದ ಜನರನ್ನು ಮೇಲಕ್ಕೆತ್ತಿರ್ತಕ್ಕಂಥ ವೇಗ ಏನಂತಲ್ಲ, ಅದು ಇಡೀ ವಿಶ್ವದಲ್ಲಿ ಒಂದು ಮಾದರಿಯಾಗುವಂಥದ್ದು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಆರ್ಥಿಕವಾಗಿ ಕನ್ಸಾಲ್ಡೇಟ್ ಮಾಡ್ತೇವೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈಗ ನೋಡಿ, ಅಮೆರಿಕ ಟ್ಯಾರಿಫ್ಗಳನ್ನು ಹಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ನಾವು ಹೊಸ ಮಾರುಕಟ್ಟೆ ಹುಡುಕಿದ್ವಿ, ಯುರೋಪ್ ಜೊತೆ ನಾವು ಒಂದು ದೊಡ್ಡ ಟ್ರೇಡ್ ಡೀಲನ್ನು ಮಾಡ್ಕೊಂಡ್ವಿ. ಒಂದು ಕಡೆ ಚೈನಾ ಮತ್ತು ಅಮೆರಿಕಾದ ಮಧ್ಯೆ ಆರ್ಥಿಕ ಪೈಪೋಟಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಅಟ್ಲೀಸ್ಟ್ ಟ್ರಂಪ್ ಇರುವವರೆಗೆ ಅದೊಂದು ತಾರಕಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳಿವೆ. ಅದರ ಮಧ್ಯೆ ನಮಗೇನು ಲಾಭ ಆಗತ್ತೆ, ಆ ಲಾಭಕ್ಕೆ ನಮ್ಮ ಬಳಿ ಇನ್ಫ್ರಾಸ್ಟ್ರಕ್ಚರ್ ಉಂಟಾ, ಆ ಲಾಭಕ್ಕೆ ನಮ್ಮ ಬಳಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಉಂಟಾ, ಅಥವಾ ನಾವು ಇನ್ನುವರೆಗೂ ಕೂಡ ಅದೇ ಹಳೆ ಘಿಸಾಪಿಟ ಚರ್ಚೆಗಳನ್ನು ಮಾಡ್ತೀವ, ಅಥವಾ ನಮ್ಮ ಬಜೆಟನ್ನು ಅದಕ್ಕೆ ಅಣಿಗೊಳಿಸ್ತೀವ ಅಂತ. ಬಿಕಾಸ್ ನಾವಿವತ್ತು ಜಪಾನನ್ನು ಹಿಂದಿಕ್ಕಿದ್ದೀವಿ, ಇವತ್ತು ನಾವು ಜರ್ಮನಿಯನ್ನು ಹಿಂದಿಕ್ಕಿದ್ದೀವಿ. ನಾವು ಸಾಧನೆ ಅಂತ ಕರೆದ್ರು ಅವ್ರ ಜನಸಂಖ್ಯೆ ನೋಡಿದರೆ ಆಮೇಲೆ ನಾವು ನಾಳೆ 3ನೇ ಆರ್ಥಿಕ ಶಕ್ತಿ ಆಗ್ತೀವಿ ಅಂತ ಅನ್ಕೊಳ್ಳಿ. ಒಟ್ಟಾರೆ ಆರ್ಥಿಕ ಶಕ್ತಿ ದೊಡ್ಡದಾಗ್ತಾ ಹೋಗ್ತಿದೆ. ನೀವು ಅದನ್ನು ಸರಿಯಾದ ಕಂಪ್ಯಾರಿಸನ್ ಆಗೋದಿಲ್ಲ. ನಾವು ಜಪಾನನ್ನು ಹಿಂದಿಕ್ಕಿದ್ದೀವಿ, ಜರ್ಮನಿಯನ್ನು ಹಿಂದಿಕ್ಕಿದ್ದೀವಿ. ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿದೆ ಎಷ್ಟಿದೆ, ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ 1, 2ನೆಯವರೆಲ್ಲರೂ ಎಷ್ಟು ದೂರ ಇದ್ದಾರೆ ನಮಗೆ. ನಾವು ಇವತ್ತು 5 ಟ್ರಿಲಿಯನ್ ಅಂತೀವಿ, ಅವ್ರು ಎಲ್ಲಿದ್ದಾರೆ? 18 ಟ್ರಿಲಿಯನ್ ಅಲ್ಲಿ ಚೈನಾ ಇದೆ. ಚೈನಾ ಮತ್ತು ಅಮೆರಿಕ ಎಲ್ಲಿದ್ದಾರೆ? ಸೊ ನಾವು ಅವರ ಜೊತೆ ಪೈಪೋಟಿ ಮಾಡಬೇಕಾದ್ರೆ ನಮ್ಮ ದೇಶದ ಫಂಡಮೆಂಟಲ್ಸನ್ನು ಅಣಿಗೊಳಿಸ್ತೀವ. ನನಗನ್ಸುತ್ತೆ ಇವತ್ತಿನ 2026ರ ಬಜೆಟ್ ಏನಿದೆ ಅಲ್ವಾ, ಆ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಒಂದು ಕಡೆ ಫಿಸ್ಕಲ್ ಡೆಫಿಸಿಟ್ ಏನು ಹೇಳ್ತದೆ ಎಕನಾಮಿಕ್ ಸರ್ವೆ, ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣೆಗೋಸ್ಕರ ಮಾಡ್ತಿರ್ತಕ್ಕಂಥ ಖರ್ಚಿನ ಕಾರಣದಿಂದಾಗಿ ರಾಜ್ಯಗಳ ಫಿಸ್ಕಲ್ ಡೆಫಿಸಿಟ್ನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದಂತೆ ರಾಜ್ಯಗಳು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು, ಎಕ್ಸ್ಪೆಂಡಿಚರ್ ಏನು ಮಾಡಬೇಕು, ಕಡಿಮೆ ಅದನ್ನು ಸರಿಯಾಗಿ ಮಾಡುವಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆ ನಾವೇನು ಹೇಳ್ತಿದ್ದೀವಿ, ವಿಶ್ವದ ಆರ್ಥಿಕ ಶಕ್ತಿ ಆಗ್ತೀವಿ, ನಾವು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಓನ್ಲಿ ರೋಡ್, ಹ್ಯೂಮನ್ ರಿಸೋರ್ಸ್ನಿಂದ ಹಿಡಿದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ವರೆಗೆ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಅದು ಮುಂದಿನ 20-25 ವರ್ಷಗಳ ಕಾಲ ನಮ್ಮ 2047 ವಿಕಸಿತ ಭಾರತ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಆ ಕನಸನ್ನು ನನಸು ಮಾಡಬೇಕಾದ್ರೆ ಬಜೆಟ್ನಲ್ಲಿ ನಾವು ಫಂಡಮೆಂಟಲ್ಸ್ಗಳನ್ನು ಸರಿಪಡಿಸ್ತೀವ. ದಟ್ ಈಸ್, ನನಗನ್ಸುತ್ತೆ ಈ ಬಜೆಟನ್ನು ನೋಡುವ ಪರಿ ಅದಾಗಿರಬೇಕೇ ಹೊರತು ಪ್ರತಿ ಬಜೆಟ್ನಲ್ಲೂ ನಮ್ಮ ರಾಜಕೀಯ ಪಕ್ಷಗಳು ಒಂದು ಅವರಿದ್ದಾಗ ಇವ್ರು ಆರೋಪ ಮಾಡ್ತಾರೆ, ಇವರಿದ್ದಾಗ ಅವ್ರು ಆರೋಪ ಮಾಡ್ತಾರೆ. ದ್ಯಾಟ್ ಈಸ್ ನಾಟ್ ಹೌ ವಿ ಶುಡ್ ಲುಕ್ ಅಟ್ ಇಟ್. ಫಿಸಿಕಲ್ ಡೆಫಿಸಿಟ್
ಒಂದು ದೇಶದ ಅಥವಾ ರಾಜ್ಯದ ಬಜೆಟ್ನ ವಿಷಯದಲ್ಲಿ ಆರ್ಥಿಕ ಶಿಸ್ತು ಹೆಂಗಿದೆ, ಎಷ್ಟು ಸಾಲ ಮಾಡ್ತಾ ಇದ್ದೀರಿ ಅನ್ನೋದನ್ನು ತೋರಿಸುತ್ತೆ. ಒಂದು ಗುರಿಯನ್ನು 5 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, 4.5ಗಿಂತ ಕಡಿಮೆ ತರ್ತೀವಿ ಅದನ್ನ ಅಂತ. ಸಾರಿ, ಮೊನ್ನೆ ನಾವು ದಾವೋಸ್ ಬಗ್ಗೆ ಭಾಳ ಮಾತಾಡಿದ್ವಿ. ನಮ್ಮ ರಾಜಕಾರಣಿಗಳು ಹೋಗಿ ಫೋಟೋ, ಡಿ ಕೆ ಶಿವಕುಮಾರ್ ಹೋದರು, ಪ್ರಹ್ಲಾದ್ ಜೋಶಿ ಹೋದರು, ದೇವೇಂದ್ರ ಫಡ್ನವೀಸ್ ಹೋದರು, MB ಪಾಟೀಲ್ರು ಹೋಗಿದ್ರು, ನಾವು ಭಾಳ ಮಾತಾಡಿದ್ವಿ. ಬಟ್ ಅಲ್ಲಿ ಗೀತಾ ಗೋಪಿನಾಥ್ ಒಂದು ಮಾತನ್ನು ಹೇಳಿದರು. ಐ ಥಿಂಕ್ ವಿ ಮಿಸ್ ದಟ್ ಪಾಯಿಂಟ್. ಏನು ಹೇಳಿದ್ರು ಅವರು? ಭಾರತದಲ್ಲಿ ಆಗ್ತಕ್ಕಂಥ ಪೊಲ್ಯೂಷನ್ನ ಕಾರಣದಿಂದ ಜಾಗತಿಕ ಇನ್ವೆಸ್ಟ್ಮೆಂಟ್ಗಳು ಭಾರತಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಅನೇಕ ಕೆಲವರು ಅದನ್ನು ನೆಗೆಟಿವ್ ಆಗಿ ನೋಡಿದರು. ಅಯ್ಯೋ ಭಾರತಕ್ಕೆ ಇನ್ವೆಸ್ಟ್ಮೆಂಟ್. ಅವರು ಏನು ಹೇಳಿದರು? ವಿ ಶುಡ್ ಟೇಕ್ ಇಟ್ ಪಾಸಿಟಿವ್ಲಿ. ಎಸ್, ನಮ್ಮ ಮಹಾನಗರಗಳಲ್ಲಿ ಇವತ್ತು ನಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಮ್ಮ ಪರ್ಯಾವರಣ ಹೇಗಿದೆ, ನಾನು ಅದಕ್ಕೆ ಹೇಳಿದೆ, ಮುಂದಿನ 25 ವರ್ಷಗಳ ಕಾಲ ನಮ್ಮನ್ನು ನೋಡಬೇಕಾದ್ರೆ ಪರಿಸರದಿಂದ ಹಿಡಿದು ಸಸ್ಟೈನಬಲ್ ಡೆವಲಪ್ಮೆಂಟ್ವರೆಗೆ ನಾವು ಹೇಗೆ ಹೋಗ್ತೀವಿ ಅನ್ನುವ ದಾರಿ ಇದೆ ಅಲ್ವಾ, ಅದು ಬಜೆಟ್ನಿಂದ ಬಜೆಟ್ಗೆ ಸಿದ್ಧ ಆಗ್ತಾ ಹೋಗ್ಬೋದು. ಅಬ್ಸಲ್ಯೂಟ್ಲಿ. ಆ ದೃಷ್ಟಿಯಿಂದ ಈ ಬಜೆಟನ್ನು ನೋಡಬೇಕು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.